ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಕಲ್ಲುದ್ದರ್ ರಾಕಿ. ನಾವು ಇವತ್ತು ಟಾಕ್ಸಿಕ್ ಟೀಸರ್ ಬಗ್ಗೆ ಮಾತಾಡಕ್ಕೆ ಬಂದೇವಿ. ಟಾಕ್ಸಿಕ್ ಟೀಸರ್ ನಿನ್ನೆ ರಿಲೀಸ್ ಆಗೈತಿ. ನಾವು ನಿನ್ನೆ ರಿವ್ಯೂ ಮಾಡ್ಬೇಕಂತ ಮಾಡಿದ್ದೇವೆ. ನಾವು ಅದ್ರ ಕರೆಕ್ಟಾಗಿ ರಿವ್ಯೂ ಹೆಂಗೆ ಮಾಡ್ಬೇಕಂದ್ರೆ ಗೊತ್ತಾಗಲಿಲ್ಲ ನಮಗೆ. ಅದಕ್ಕೆ ನಾವು ಇವತ್ತು ಎದ್ದು ಬಂದುಬಿಟ್ಟೆವು ನೋಡ್ರಿ. ನಮಗಂತೂ ಟೀಸರ್ ಒಳಗೆ ಸಿಕ್ಕಾಪಟ್ಟಿ ಡಾರ್ಕ್, ಪವರ್ಫುಲ್ ಮತ್ತು ಇಂಪ್ಯಾಕ್ಟ್ ಆಗಿರುವಂಥ ಸೀನ್ಸ್ ಅದಾವೆ ಸಿಕ್ಕಾಪಟ್ಟಿ. ಸೊ ನಾವೇನೈತೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ಕೊತ ಹೋಗ್ತೀವಿ. ಮ್ಯಾಟ್ರ್ ಇಸ್ ಇನ್ಸೈಡ್, ಐ ಆಮ್ ಸಿಂಪ್ಲಿ ರೋಮಿಂಗ್ ಔಟ್ಸೈಡ್, ಯೂಸ್ಲೆಸ್ ಯು ನೋ. ಯಾಕಂತ ಕೇಳಿದ್ರೆ ಏನು ಟೀಸರ್ ನೋಡಿದೇವಲ್ಲ, ಟೀಸರ್ ನೋಡಿ ನಮಗೆ ಹಾಪ್ ಆಗಿಬಿಟ್ಟೇವ್ರಿ. ನಾವು ಯಶ್ ಅವ್ರದ್ದು ಏನು ಮೊದಲು ಗಡ್ಡ ಇದ್ದಿದ್ದು ಪಿಕ್ಚರ್ ನೋಡಿ ಎಲ್ಲರೂ ಏನೋ ಅನ್ನತ್ತಿದ್ರು, ಯಶ್ ಅವ್ರ ಕೈಲಿ ಗಡ್ಡ ಇರ್ಲಿಕ್ಕಂದ್ರೆ ಯಾವ ಪಿಕ್ಚರು ಆಗಂಗಿಲ್ಲ, ಫ್ಲಾಪ್ ಪಿಕ್ಚರ್ ಮಾಡ್ತಾರೆ ಅಂತೇಳಿ ಆ ಕಡೆ ಎಲ್ಲ ಮಂದಿ ಮಾತಾಡತ್ತಿದ್ರು. ನೋಡ್ರಿ ಇದ್ರೊಳಗೆ ಅಣ್ಣ ವಿತೌಟ್ ಶೇವಿಂಗ್ ರೀ, ವಿತೌಟ್ ಅನ್ನೋಕೇನು ಫಸ್ಟಿಗೆ ಶೇವ್ ಇಲ್ಲಾರ ಮನೆ ಈಗ ಅಣ್ಣ ವಿತೌಟ್ ಬಿಯರ್ಡ್ ಮಾಡಿಬಿಟ್ಟ. ನಾವು ತಲೆ ಹಾಪ್ ಆಗಿಬಿಟ್ಟೈತೆ ಅದನ್ನು ನೋಡಿ. ಇವರೆಲ್ಲ ಆ ಥರ KGF ಪಿಕ್ಚರ್ ನೋಡಿ ಮತ್ತು ಅದೇನತ್ತಾರ KGF 2 ಪಿಕ್ಚರ್ ನೋಡಿ ಅಣ್ಣಾಗ ಎಲ್ಲರೂ ಫ್ಯಾನ್ಸ್ ಆಗ್ಬಿಟ್ಟಾರ ಮಾಡಿಬಿಟ್ಟಾರ. ಹಂಗಲ್ರಿ, ನಾವು ಏನಿಲ್ಲ ಮೊದಲೇದು ಪಿಕ್ಚರ್ ಮೊಗ್ಗಿನ ಮನ್ಸಿತ್ತಲ್ಲ ಅಲ್ಲಿಂದೂ ಫ್ಯಾನ್ ಅಣ್ಣಾಗ. ನಾವು ಗೂಗ್ಲಿ ಪಿಕ್ಚರ್ ನೋಡಂತೂ ಇನ್ನಾದರೂ ಡೈಲಾಗ್ಗಳು ಹೋಗಿ ಅಲ್ರಿ. ಹುಡುಗಿರಲ್ಲಿ 2 ಟೈಪ್, ಒಂದು ಪ್ಯೂರ್ ಹಾಲು ಒಂದು ಪ್ಯೂರ್ ಪೆನಲ್ ಅಂತಾರಲ್ಲ, ಅಂಥವೆಲ್ಲ ಹಿಡ್ಕೊಂಡು ಇಲ್ಲಿ ನಾನು ಆ ಹುಡುಗಿ ನನಗೆ ಸಿಗಲ್ಲ, ನಾನು ಅವಳಿಗೆ ಮರೆಯಲ್ಲ ತನ್ನೂ ಡೈಲಾಗಿಂದ ಹಿಡಿದು ನಾನು ಇಲ್ಲಿವರೆಗೂ ನಾನು ಇಟ್ಟಿದ್ದೆಲ್ಲ ನಂದೇ ಟೆರಿಟರಿ ಅನ್ನೋ ಡೈಲಾಗ್ ತನೂ ನಾವು ಬಂದಿದ್ದೇವೆ. ಅಂಥದ್ರೆ ಏನೈತಿ ಇಲ್ಲಿ ಈಗ ಏನೈತಿಲ್ಲ, ಈಗ ಡ್ಯಾಡೀಸ್ ಹೋಮ್ ಅಂದ್ಬಿಟ್ಟಾರ ಅವರು. ಡ್ಯಾಡೀಸ್ ಹೋಮ್ ಅಂತ ಕರೆನೇ ಹೋಮಿಗೆ ಬಂದುಬಿಟ್ಟಾರ ಅವ್ರಿಗೆ. ಇವ್ರು ಬರೀ ಡ್ಯಾಡಿ ಅಟ್ಟೆ ಅಲ್ರಿ, ಎಲ್ಲ ಹುಡುಗರಿಗೆ ಅದೇನು ಪಿಕ್ಚರ್ ಒಳಗೆ ಏನು ಹುಡುಗಿಯರ್ದಾರ ಎಲ್ಲರಿಗೆ ಡ್ಯಾಡಿನೇ ಆಗ್ಬಿಟ್ಟಾರದು. ನಮಗಂತೂ ಗೊತ್ತಾಯ್ತು, ಉಳಿದವ್ರಿಗೆ ಏನು ಗೊತ್ತಾಗೈತಿ ಇಲ್ಲ ಗೊತ್ತೇ ಇಲ್ಲ ನಮಗದು. ಬರ್ರಿ ಈಗೇನೈತಿ ಮೂವಿ ಬಗ್ಗೆ ಮಾತಾಡೋಣ ಅಂತ. ಮೂವಿ ಸಿಕ್ಕಾಪಟ್ಟಿ ಡಾರ್ಕ, ಇಂಟೆನ್ಸಿಫೈಡ್, ಪವರ್ಫುಲ್ ಪ್ಯಾಕ್ ಐತೆ ನೋಡ್ರಿ. ಅದು ಅಣ್ಣ ರವಿ ಬಸೂರ್ ಅಣ್ಣ ಅಂತೂ ಅದು ಏನು ಮ್ಯೂಸಿಕ್ ಕೊಟ್ಟಾನ್ರಿ. ನಮ್ಮ ಮಕ್ಕೊಂಡ್ಗೆರೆ ಟೀಸರ್ ನೋಡಾತಿದ್ದೆ, ನಾನು ತಲೆ ಹಾಪಾಗಿ ಹೋಗ್ಬಿಡ್ತದು. ರಕ್ತನಾಕಿ ನಂಗೆ ಕುದ್ಯಾಕತ್ತೈತದು ಹಾಪ್ರಿ BGM ಕೊಟ್ಟಾನ ಅಣ್ಣ. ಅದ್ರ JJ ಪೌಲ್ ಅಂತ ಹೇಳ್ಕರಿ ಒಬ್ರು ಸಿನಿಮಾ ಏನದಾರಲ್ರಿ ಅವರು, ಏನು ಸಿನಿಮ್ಯಾಟೋಗ್ರಾಫರ್ ಅಂತ ನೋಡಿ, ಏನು ಯಾವುದಪ್ಪ ಅದು ಏನು ಅದಾರಲ್ಲ ಅವರು ಆ್ಯಕ್ಷನ್ ಡೈರೆಕ್ಟರ್. ಅವರು ಅನಾಹುತ ಪಿಕ್ಚರ್ ಅವರು ಏನು ಸುದ್ದ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅದಲ್ಲ, ಆ ಮೂವಿಗೆ ಅವರು ಒಂದು ಡೈರೆಕ್ಟ್ ಮಾಡಿರ್ತಾರೆ ಟೈಮ್ದಾಗ ಸಿನಿಮ್ಯಾಟೋಗ್ರಫಿ. ನಮಗೆ ಗೊತ್ತೇ ಆಗಿಲ್ಲದು. ಅಣ್ಣ ಅಂಥವರೆಲ್ಲ ಬಂದು KGF ಪಿಕ್ಚರ್ದಾಗ ಇದು ಮಾಡಾಕತ್ತಾರಂದ್ರೆ, KGF ಅಂತ ನಾವು ಟಾಕ್ಸಿಕ್ ಟೀಸರ್ದಾಗ ಅವರೆಲ್ಲ ಕೆಲಸ ಮಾಡಾಕತ್ತಾರ ತಂದ್ಮೇಲೆ ಮೂವಿ ಅಂತೂ ಲೆಕ್ಕಕ್ಕೆ ಇರಂಗಿಲ್ಲ ರೀ. ಅದೇನು 150 ಅಂದ್ರೆ 150 ಸೆಕೆಂಡ್ಸ್ ಏನು ವಿಡಿಯೋ ಮಾಡಿ ಹಾಕ್ಯಾರಲ್ಲ, ಅದ್ರೊಳಗೆ 150 ಫ್ರೇಮ್ಸ್ ಅಲಗ್ ಹಾಕ್ಬಿಟ್ಟಾರ್ರಿ ಅವರು. ಅದೇನು ಗೋವಾದಾಗ ತೆಗಿಯಾಕತ್ತಾರೋ, ಏನು ಇಲ್ಲಿ ತೆಗಿಯಾಕತ್ತಾರೋ, ಮ್ಯಾಲೆ ತೆಗಿಯಾಕತ್ತಾರೋ, ನೀರಾಗ ತೆಗಿಯಾಕತ್ತಾರೋ, ಏನು ಹೊಡೆದಾಡಕತ್ತಾರ್ರಿ ಅದ್ರಾಗ. ಯಪ್ಪ ಕೈ ಮುಗಿದು ಬಿಟ್ಟೆವು ನಾವು. ಇಂಥ ಟೀಸರೇ ನಾವು ಎಲ್ಲಿ ನೋಡೇ ಇಲ್ಲ ಅಂತ ಹೇಳಿ. ಇದು ಇಂಡಿಯಾದಾಗೆ ಫಸ್ಟ್ ಟೈಮ್ ಅನ್ಸಾತಿದ್ದ ನನಗೆ. ಫಸ್ಟ್ ಟೈಮ್ ಇದು ಹಾಲಿವುಡ್ ರೇಂಜಿಗೆ ಪಿಕ್ಚರ್ ಮಾಡ್ಯಾರ ಅಂತಂದ್ರೆ ಅದ್ರೊಳಗಿಂದ ಏನಕ್ಕೆ ಕನ್ನಡ ಸಬ್ ಟೈಟಲ್ಸ್ ಏನಾರು ತೆಗೆದೇ ತಿಳಿರಿ. ನೀವು ಇಂಗ್ಲೀಷ್ದವ್ನಿಗೆ ಯಾವನಿಗಿರ್ತಂದ ಟೀಸರ್ ತೋರಿಸಿದ್ರಂದ್ರೆ ಅವ ಸತ್ರು ಹೇಳಂಗಿಲ್ಲ ಇದು ಏನು ಕನ್ನಡ ಪಿಕ್ಚರ್ ಐತೆ ಅಂತೇಳಿ. ಅಷ್ಟು ಪರಿ ತಗಡ ಪಿಕ್ಚರ್ ಮಾಡ್ಯಾರ ಇವರು. ಅದೇನು ಅಕ್ಕ ಅದಾಳಲ್ರಿ ಆಕಿ, ಏನು ಮೋಹನ್ ದಾಸ್ ಅಕ್ಕ. ಯಪ್ಪ ಆಕಿ 3 ಪಿಕ್ಚರ್ ಮಾಡ್ಯಾಳ, 3 ಪಿಕ್ಚರ್ ಅಲ್ಟಿಮೇಟ್ ಮಾಡಿಬಿಟ್ಟಾರ್ರಿ. ಅಂಥ ಪಿಕ್ಚರ್ ಮಾಡೋಕ್ಕಿಗೆ ಹೋಗಿ ನಮ್ಮ ಯಶ್ ಅಣ್ಣ ಹೋಗಿ ಸೇರಿಬಿಟ್ಟಾನಂತಂದ್ರೆ ಅಣ್ಣನೂ ಹಂಗೆ ರೈಟ್ರ. ಅಣ್ಣ KGF 2 ಒಳಗೆ KGF 1 ಒಳಗೆ ಒಂದೊಂದು ಲೈನ್ ಅಲ್ಲ ಅಣ್ಣನೇ ಬರೆದ್ಬಿಟ್ಟಾನ್ರಿ ಡೈಲಾಗ. ಅಂಥದ್ರಾಗ ಇನ್ನು ಸ್ಟೋರಿ ಇದ್ರಾಗ ಆಲ್ಮೋಸ್ಟ್ ಅಲ್ಲಿ ಟೀಸರ್ ಸ್ಟೋರಿ ಏನಿಲ್ಲ ಅಣ್ಣನೇ ಬರ್ತಾನ ಅಂತ ಹೇಳತ್ತಾರಿ. ನಮಗೇನು ಗೊತ್ತ್ರಿ ಎಷ್ಟು ಬಾಸ್ ಬರೆದು ಬಿಟ್ಟಾರತ್ತಂದ್ರೆ ಇನ್ನು ನಮಗೆ ಕುಂದಿಸ್ಕೊಡಂಗಿಲ್ಲ ಅಂತ ಅನಿಸ್ತದ. ಅಂಥ ಪರಿ ಪಿಕ್ಚರ್ ಮಾಡಿಬಿಟ್ಟಾರ. ಅವು ಕರ್ಗಸ ಅವ್ರು ಏನೈತಿ ಗಿಡ ಪಡ ಕಡ್ಯಾಕದು ಯೂಸ್ ಮಾಡ್ತಿದ್ದೆವು ನಾವು. ಅಂಥದ್ರಾಗ ಏನೈತಿ ಯಂಗ್ ರಾಯ ಏನೈತಿಲ್ಲ ಅದನ್ನ ತಲೆ ಕಡ್ಯಾಕೆ ಯೂಸ್ ಮಾಡತ್ತಾನ್ರಿ. ಅದೇನು ಡ್ಯಾನ್ಸ್ ಹಿಂಗೆ ಮಾಡಿಬಿಟ್ಟು ಅದೇನು ಡ್ಯಾನ್ಸ್ ರೀ, ಅದು ಅಲ್ಟಿಮೇಟ್ ರೀ ಅದು. ಅಂಥ ಟೀಸರ್ ನಾವು ನೋಡತ್ತೇವೆ. ಅವೇನು ಕಾರ್ ಸೀನ್ಸ್ ಅವು, ಅವೇನು ವಿಮಾನ, ಏನಿದು ಏನು ಬೆಂಕಿ ಸರ್ಕಸ್, ಏನು ಹುಚ್ಚರ್ ಮಾಡಿಬಿಟ್ಟಾರೆ ನಮಗೆಲ್ಲ ಅದನ್ನೇನು 1970 ನಾವೇನು ಇದ್ದಿದ್ದಿಲ್ಲ ರೀ. ಬಟ್ ಅದನ್ನೆಲ್ಲ ವಿಜುವಲ್ಸ್ ಏನು ಸಿಕ್ಕಾಪಟ್ಟಿ ಮಸ್ತ್ ತೋರ್ಸಾಕತ್ತಾರ. ನಮಗೇನ ಹೀರೋಯಿನ್ ಅವು ಇವು ಎಲ್ಲ ಮಾತಿನ ಆಮೇಲೆ ಬರ್ತಾರೆ. ಅದನ್ನಂತೂ ಅಲ್ಟಿಮೇಟ್ ಮಾಡಿರ್ತಾರೆ. ಇದ್ರಾಗ ಏನು ಎಲ್ಲರೂ ಅಂತಾರೆ, ನನಗನ್ಸೋ ಮಟ್ಟಿಗೆ ಯಶ್ ಅವ್ರು 3 ಪಾತ್ರ ಏನಂತಾರ, ಡಬಲ್ ರೋಲ್ ಟ್ರಿಪಲ್ ರೋಲ್ ಮಾಡಿರ್ಬೇಕಂತಾರೆ. ನನಗೆ ಹಂಗೇನು ಅನ್ಸಾಕತ್ತಿಲ್ಲ ರೀ. ಸಪ್ರೇಟ್ ರೀ. ಒಂದು ಸರಿ ಲಾಂಗ್ ಹೇರ್ ಅದಾವು, ಒಂದು ಶಾರ್ಟ್ ಹೇರ್ ಅದಾವು, ಒಂದು ಟ್ಯಾಟೋ ಹಾಕ್ಕೊಂಡು ಒಂದು ಏನು ಅಂಗಿ ತೆಗೆದು ಬಾಡಿ ತೋರ್ಸಾತಾರೆ. ಯಪ್ಪ ಅದ್ರಾಗ ಇನ್ನೊಂದು ಯಾವ್ದು ರೀ, ಯಂಗ್ ರಾಯ ಏನದಲ್ಲ ಹಿಂಗೆ ಚಾಕು ಹಿಡ್ಕೊಂಡು ಅರ್ಧ ಮುಖ ತೋರ್ಸಾನಲ್ರಿ ರಕ್ತದ್ದು. ಅದನ್ನ ನೋಡಿ ಅವ್ರು ಹೇಳ್ಬಿಟ್ಟಾರ, ನೀವು ಅರ್ಧ ಮುಖ ನೋಡಿ ಹಿಂಗೆ ಅನ್ನತ್ತೀರಿ, ಇನ್ನು ನಾ ಪೂರ ರಕ್ತದಾಗೆ ಜಾಗ ಮಾಡಿ ನೀವು ಹೆಂಗೆ ತಡ್ಕೋತೀರಿ ಅನ್ನತ್ತಾರ ಅವರು. ನಾವು ತಡ್ಕೊಳ್ದಲ್ರಿ, ನಾವು ಕಲಾಸ್ ಫ್ಲ್ಯಾಟ್ ಆಗಿಬಿಟ್ಟೇವಿ ಆಲ್ರೆಡಿ. ಟೀಸರ್ ನೋಡಿ ಹಿಂಗೆ ಆಗ್ಬಿಟ್ಟೇವು ನಾವು. ಇನ್ನು ಪಿಕ್ಚರ್ ನೋಡಿದ್ರೆ ಹಾಪ್ ಆಗೋಕ್ಯವು ನಾವು. ಯಪ್ಪ